ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಅದ್ಧೂರಿಯಾಗಿ ಜರುಗಿದ ಕೆಕೆಸಿಸಿಐ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ. ಏಪ್ರಿಲ್ 6ರಂದು ಕಲಬುರಗಿಯಲ್ಲಿ ಗಾಣಿಗ ಸಮಾಜದ ವಧುವರರ ಸಮಾವೇಶ. ವಿಜೃಂಭಣೆಯಿಂದ ಜರುಗಿದ ದೇವರ ದಾಸಿಮಯ್ಯ ಜಯಂತಿ. ಏಪ್ರಿಲ್ 5ರಂದು ಕಲಬುರಗಿ ಲೀಡ್ ಬ್ಯಾಂಕ್ ಎದುರು ಬೃಹತ್ ಪ್ರತಿಭಟನೆ. ಇದೀಗ ವಾರ್ತೆಗಳ ವಿವರ. ಕಲಬುರಗಿಯ ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ಬುಧವಾರ ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕೆ ಸಂಸ್ಥೆಯ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ಭಾಗವಹಿಸಿದ್ದ ಶರಣಬಸವ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ಡಾ ದ್ರಾಕ್ಷಾಯಣಿ ಎಸ್ ಅಪ್ಪ, ನೂತನ ಅಧ್ಯಕ್ಷ ಶರಣಬಸಪ್ಪ ಪಪ್ಪ ಹಾಗೂ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಸಮಾರಂಭವನ್ನುದ್ದೇಶಿಸಿ ಡಾ ದ್ರಾಕ್ಷಾಯಣಿ ಎಸ್ ಅಪ್ಪ ಅವರು ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕೆ ಸಂಸ್ಥೆಯ ನೂತನ ಅಧ್ಯಕ್ಷ ಶರಣಬಸಪ್ಪ ಪಪ್ಪ ಹಾಗೂ ಪದಾಧಿಕಾರಿಗಳಿಗೆ ಶುಭ ಹಾರೈಸಿದರು. ನಂತರ ಮಾತನಾಡಿದ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕೆ ಸಂಸ್ಥೆಯ ನೂತನ ಅಧ್ಯಕ್ಷ ಶರಣಬಸಪ್ಪ ಪಪ್ಪ ಅವರು ಮಾತನಾಡಿ, ಕಲ್ಯಾಣ ಕರ್ನಾಟಕದ ವಾಣಿಜ್ಯೋದ್ಯಮಿಗಳ ಹಿತಾಸಕ್ತಿ ಕಾಪಾಡುವ ಜೊತೆಗೆ ಈ ಭಾಗದ ಸಮಗ್ರ ಅಭಿವೃದ್ಧಿಗೆ ಅವಿರತವಾಗಿ ಶ್ರಮಿಸಲಾಗುವುದು ಎಂದು ಭರವಸೆ ನೀಡಿದರು. ಯಾವಾಗಲೂ ಶರಣ ಸಂಸ್ಥಾನ ನಿಮ್ದೆಲ್ಲರದು ಭಕ್ತ ಬಳಗದ ಇರಲಿ ಅಂತ ಹೇಳಿ ನಾನು ವಿನಂತಿಸಿಕೊಳ್ತೇನೆ. ನಮ್ಮೆಲ್ಲರಿಗೂ ಮತ್ತು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅವರಿಗೆ ಮಹಾದಾಸರು ಈ ಶರಣ ಬಸವೇಶ್ವರರನ್ನು ಸ್ಮರಿಸುತ್ತಾ 2025ನೇ ಸಾಲಿನ ಚೇಂಬರ್ ಆಫ್ ಕಾಮರ್ಸ್ ಎಲ್ಲ ಪದಾಧಿಕಾರಿಗಳ ಪ್ರತಿಜ್ಞಾ ಸ್ವೀಕಾರ ಕಾರ್ಯಕ್ರಮದಲ್ಲಿ ಭಾಗಿರುವ ಸೋದರ ಶ್ರೀ ಶಶಿಕಾಂತ್ ಪಾಟೀಲ್ ಅಣ್ಣವರೇ, ಈ ಅಧ್ಯಕ್ಷರ ಪ್ರತಿಜ್ಞೆ ಸ್ವೀಕಾರ ಮಾಡುತ್ತಿರುವ ಸೋದರ ಶರಣಪಪ್ಪ ಅವರೇ, ಉಪಾಧ್ಯಕ್ಷರಾದ ಸೋದರ ಕೇದಾರ್ ರಘುಜಿಯವರೇ, ಕಾರ್ಯದರ್ಶಿಗಳಾದ ಸೋದರ ಶಿವರಾಜ್ ಇಂಗಿಶೆಟ್ಟಿಯವರೇ, ಸಹ ಕಾರ್ಯದರ್ಶಿಗಳಾದ ಸೋದರ ಗಿರೀಶ್ ಅಣಿಕಲ್ ಅವರೇ, ಖಜಾಂಚಿಗಳಾದ ಸೋದರ ಉತ್ತಮ್ ಬಜಾಜ್ ಅವರೇ, ಶ್ರೀಯುತ ಎಲ್ಲ ಸದಸ್ಯರೇ ಮತ್ತು ಹಿರಿಯರಾದಾಗಲೇ ಕುಳಿತಿರುವ ನಿಗುಡಿಗೆ ಅಣ್ಣವರೇ ಮತ್ತು ಅಮರನಾಥ್ ಪಾಟೀಲ್ ಅಣ್ಣವರೇ ಮತ್ತು ನಮ್ಮ ಬೆಂಚಿನ ಅಧ್ಯಕ್ಷರೇ ಮತ್ತು ಎಲ್ಲರಿಗೂ, ಎಲ್ಲ ಹಿರಿಯರಿಗೂ ಮತ್ತು ಎಲ್ಲ ಸದಸ್ಯರಿಗೂ, ಕೆಕೆಸಿಸಿಐ ಪದಾಧಿಕಾರಿಗಳಿಗೂ ಹಾಗೂ ಎಲ್ಲ ಮಂಡಳಿ ಸದಸ್ಯರಿಗೂ, ಮಾಧ್ಯಮ ಸೋದರರಿಗೂ, ನಮ್ಮ ಎಲ್ಲ ಸೋದರರಿಗೂ ಮತ್ತೊಮ್ಮೆ ಶರಣಾರ್ಥಿ. ಮೊದಲಿಗೆ ವಿದ್ಯಾಭಂಡಾರಿ ಪರಮ ಪೂಜ್ಯ ಡಾ ಶರಣಬಸಪ್ಪ ಅಪ್ಪ ಅವರಿಗೆ ನನ್ನ ಹೃದಯ ಈಶ್ವರದ ನಮ್ಮ ಯಜಮಾನರಿಗೆ ಲೈಫ್ ಟೈಮ್ ಕೆಕೆಸಿಸಿಐ ಮೆಂಬರ್ಶಿಪ್ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದಕ್ಕಾಗಿ ನಾವು ನೀವು ಬಹಳ ಆತ್ಮೀಯರಾದ್ವಿ. ನಾವು ಕೂಡ ನೀವೆಲ್ಲ ಸಂಬಂಧಿಕರಾದಂಗೆ ಆಯ್ತು. ನಿಮ್ಮ ಅಪ್ಪಾಜಿಯವ್ರಿಗೆ ಕೈ ಮುಟ್ಟಿದ್ರೆ ಹೊನ್ನಾಗುವ ಶಕ್ತಿ ಇದೆ. ಯಾಕಂದ್ರೆ ಸುಲ್ತಾನ್ಪುರ ಸ್ಕೂಲ್ ಕಟ್ಟಕ್ಕೆ ಜಾಗ ಎಷ್ಟು ಜಾಸ್ತಿ ಆಗ್ಬಿಟ್ಟಿದೆ, ಲಕ್ಷದ ಕೋಟಿಗೆ ಹೋಗ್ಬಿಟ್ಟಿದೆ. ಸಿರಿಸಿಗೆ ಯೂನಿವರ್ಸಿಟಿ ಮಾಡ್ತಾ ಇದ್ದಾರೆ, ಅದು ಲಕ್ಷದ 11 ಕೋಟಿಗೆ ಹೋಗ್ಬಿಟ್ಟಿದೆ. ಈಗ ಅವರ ಚೇಂಬರ್ ಆಫ್ ಕಾಮರ್ಸ್ ಬಂದ್ರೆ ಇದನ್ನು ಮ್ಯಾಗ ಏರ್ತು ಅನ್ನೋ ಭರವಸೆ ಇದೆ. ಇಲ್ಲಿ ಹಳೆಯ ಬೇರು ಹೊಸ ಚಿಗುರು ಅಂದ್ರೆ
ಹಿರಿಯರ ಅನುಭವದ ಮೇಲೆ ಆಶೀರ್ವಾದದಿಂದ ಹೊಸ ಶಿಬಿರು ಯುದ್ಧ ಶಕ್ತಿ ಹೆಮ್ಮರವಾಗಿ ಬೆಳೆಯುತ್ತೆ ಅನ್ನೋ ಭರವಸೆ ನನಗೆ ಇವತ್ತು ಕಾಣ್ತಾ ಇದೆ. ಹೊಸ ಶಿಬಿರು ಅಂದರೆ ಯುದ್ಧ ಉತ್ಸಾಹದಿಂದ ದುಡಿದು ಬೆಳೆಸುತ್ತಾರೆ ಅನ್ನಿಸುವ ಭರವಸೆ ನನಗೆ ಕಾಣ್ತಾ ಇದೆ. ಇಲ್ಲಿ ಭಾರತದಲ್ಲಿ ಕೆಕೆಸಿಸಿಐ ಅಭಿವೃದ್ಧಿ ಮಾಡಿದರೆ ಎತ್ತರ ಮಟ್ಟಿಗೆ ಬೆಳೆಸಿ ಹೆಸರು ಮಾಡುತ್ತಿದ್ದರೆ ಕೈಗಾರಿಕೆ ವಾಣಿಜ್ಯವೇ ದೇಶದ ಆರ್ಥಿಕತೆಗೆ ಭದ್ರವಾಗಲು ಸಾಧ್ಯವಾಗುತ್ತದೆ. ಅದಕ್ಕೆ ಎಲ್ಲರೂ ಕೂಡಿ ಕೈಗಾರಿಕೆಗೆ ವಾಣಿಜ್ಯ ಭದ್ರವಾಗಬೇಕು, ಅಭಿವೃದ್ಧಿಯಾಗಬೇಕು. ಆಗಲೇ ಅಣ್ಣವ್ರು ಹೇಳಿದ್ರೆ ಬೆಳೆಸಬೇಕಂತ ಹೇಳಿ ಅಣ್ಣವ್ರು ಹೇಳಿದಂತೆ ಅವರ ಮಾರ್ಗದರ್ಶನದಲ್ಲಿ ಕಲ್ಯಾಣ ಕರ್ನಾಟಕ ಕೈಗಾರಿಕೆ ವಾಣಿಜ್ಯ ಬೆಳೆಸೋಣ ಎಂದು ಕೆಕೆಸಿಸಿಐ ಸಾಧಕರಿಗೆ ನಮ್ಮೆಲ್ಲರ ಕಡೆಯಿಂದ ಜೋರಾದ ಈ ವಾಣಿಜ್ಯ ಮಂಡಳಿಗೆ ಹೊಸ ಆಡಳಿತ ಕಮಿಟಿ ರೂಪುಗೊಂಡು ಎಂದು ಪ್ರಮಾಣ ವಚನ ಸ್ವೀಕಾರ ಮಾಡಿರುವ ತಮ್ಮೆಲ್ಲರಿಗೂ ಮೊದಲಿಗೆ ಹಾರ್ದಿಕ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಇದೊಂದು ಅತ್ಯಂತ ಜವಾಬ್ದಾರಿಯುತ ಕಾರ್ಯ ಎಂದು ನಾನು ಭಾವಿಸಿರುವೆ. ಏಕೆಂದರೆ ಇಡೀ ಜಗತ್ತಿನಾದ್ಯಂತ ಇರುವ ಈ ಮಂಡಳಿಗಳು ಕೈಗೊಳ್ಳುವ ಕಾರ್ಯ ಚಟುವಟಿಕೆಗಳು ಕಂಡಾಗ ಆಶ್ಚರ್ಯವಾಗುವುದು. ಅಲ್ಲಿ ಆಯ್ಕೆಗೊಂಡ ಸದಸ್ಯರ ಕಾರ್ಯ ನೋಡಿದಾಗ ಅವರ ಯೋಜನೆಗಳು ಅದಕ್ಕೆ ತಕ್ಕ ಕ್ರಮಗಳು ಇವೆಲ್ಲ ಗಮನಾರ್ಹವಾದುದು ಮತ್ತು ವರ್ಣಾಂತರವಾದುದು. ನಮ್ಮ ಕಲಬುರಗಿ ಈ ಮಂಡಳಿ ಅನೇಕ ಉತ್ತಮ ಕಾರ್ಯಗಳು ಕೈಗೊಳ್ಳುವ ಮುಖಾಂತರ ಹೆಸರು ಪಡೆಯುತ್ತಿವೆ. ವ್ಯಾಪಾರ ವಾಣಿಜ್ಯಕ್ಕೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳಿಗೆ ಸಂಬಂಧಿಸುವ ಮೂಲಕ ಅನೇಕ ಕೊಡುಗೆ ನೀಡಿವೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಕೆಲಸ ನಡೆಯುತ್ತದೆ ಮತ್ತು ಮುಂದೂ ನಡೆಸಿಕೊಂಡು ಹೋಗ್ತಾರೆ ಅಂತ ಹೇಳಿ ನನ್ನ ಭರವಸೆ ನನಗಿದೆ. ನೀವು ಈ ಮಹತ್ವದ ಜವಾಬ್ದಾರಿಯನ್ನು ಸ್ವೀಕರಿಸುವ ಸಮಯದಲ್ಲಿ ನಿಮ್ಮ ಮುಂದಾಳತ್ವದ ಹೊಸ ಕನಸುಗಳು ನನಸಾಗಲಿ. ನಮ್ಮ ಪ್ರದೇಶದ ವಾಣಿಜ್ಯ ಮತ್ತು ಕೈಗಾರಿಕೆ ಮತ್ತಷ್ಟು ವಿಸ್ತಾರವಾಗಲಿ ಎಂಬ ಆಶಯ ನಮಗಿದೆ. ಈ ಹುದ್ದೆ ನಿಮ್ಮ ಕೇವಲ ಗೌರವಕ್ಕೆ ಸೀಮಿತವಲ್ಲ, ಇದೊಂದು ಜವಾಬ್ದಾರಿ ಇದೆ. ನಮ್ಮ ವ್ಯಾಪಾರ ಸಮುದಾಯದ ಪ್ರಗತಿ, ಉದ್ಯೋಗ ಸೃಷ್ಟಿ ಮತ್ತು ರಾಜ್ಯ ಆರ್ಥಿಕ ಬೆಳವಣಿಗೆ ನಿಮ್ಮ ನೆರವು ಅಗತ್ಯವಾಗಿದೆ. ನಿಮ್ಮ ಕಾರ್ಯದಲ್ಲಿ ಉದ್ಯಮ ವಿಸ್ತರಣೆ, ಹೊಸ ಹೂಡಿಕೆಗೆ ಆಕರ್ಷಣೆ, ರಫ್ತು ಅಭಿವೃದ್ಧಿ ಹಾಗೂ ಯುವ ಉದ್ಯಮಿಗಳಿಗೆ ಉತ್ತೇಜನ ನೀಡುವಂತಹ ಹೊಸ ಯೋಜನೆಗಳಿವೆ. ಹಾಗೆ ದಾರಿ ಮಾಡಿಕೊಡಬೇಕು ತಾವೆಲ್ಲರೂ. ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗಾಗಿ ಅದ್ರ ಜೊತೆ ತಂಡದವರು ಕೆಲಸ ಮಾಡುವುದು ಅತ್ಯಗತ್ಯವಾಗಿರುತ್ತದೆ ಮತ್ತು ತಂಡದ ನಾಯಕರು ಒಳ್ಳೆ ವ್ಯಕ್ತಿಯಾಗಿರಬೇಕು. ಸೋದರಾದ ಶಶಿಕಾಂತ್ ಪಾಟೀಲ್ ಅವರ ತಂಡದೊಂದಿಗೆ ಸಮರ್ಥವಾಗಿ ಕೆಲಸ ಮಾಡಿ ತೋರಿಸಿದ್ದಾರೆ. ಅವರು ಅದರಂತೆ ಮುಂದೆ ಸೋದರ ಶರಣಪ್ಪ ಅವರು ಕೂಡ ಸಮಾಜದ ಎಲ್ಲಾ ಚಟುವಟಿಕೆಗೆ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಹಾಗೆ ಸೋದರ ಶರಣಪ್ಪ ಅವರು ಪದಾಧಿಕಾರಿಯವರು ಒಳ್ಳೆ ರೀತಿ ನಡೆಸಿಕೊಂಡು ತೋರಿಸಿಕೊಂಡು ಹೋಗುತ್ತಾರೆ ಎನ್ನುವ ಭರವಸೆ ನನಗಿದೆ. ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲರೂ ಕೂಡಿ ಈ ಅಭಿವೃದ್ಧಿ ಕೆಲಸವನ್ನು ಕೈಗೆತ್ತಿಕೊಂಡಿದ್ದಾರೆ, ಅಭಿವೃದ್ಧಿ ಮಾಡಿ ತೋರಿಸುತ್ತಾರೆ ಎನ್ನುವ ಭರವಸೆ ನನಗೆ ತೋರಿಸ್ತಾ ಇದೆ. ಇಲ್ಲಿ ಮತ್ತೊಮ್ಮೆ ಹೊಸ ಪದಾಧಿಕಾರಿ ಶುಭಾಶಯಗಳು ಕೋರುತ್ತೇನೆ. ನಿಮ್ಮ ಕಾರ್ಯಕಾಲ ಯಶಸ್ವಿಯಾಗಲಿ. ನಿಮ್ಮ ನಿರ್ಧಾರಗಳು ನಮ್ಮ ಸಮುದಾಯದ ಅಭಿವೃದ್ಧಿಗೆ ದಾರಿ ಹೆಚ್ಚಲಿ ಎಂದು ಶ್ರೀ ಶರಣಬಸವೇಶ್ವರರಿಗೆ ಪ್ರಾರ್ಥಿಸುತ್ತೇನೆ. ಇಲ್ಲಿ ನನಗೊಂದು ಸ್ವಲ್ಪ ಒಂದು ಕಮ್ಮಿ ಕಾಣಿಸ್ತದೆ. ಅದೇನಂದ್ರೆ ಸ್ತ್ರೀಯರೇ ಇಲ್ಲಿ ಇರೋದು, ಒಬ್ರು ಕಾಣಿಸ್ಲಿಕ್ಕೆ ಅದು ಒಂದ್ ಸ್ವಲ್ಪ ಕಳಕಳಿ ಅನಿಸ್ತದೆ. ಈ ಅಷ್ಟು ಮಂದಿ ಗಂಡ್ಮಕ್ಕಳ ಒಬ್ಬರ ಸ್ತ್ರೀಯರು ಇರ್ಬೇಕಂತ ನನಗನ್ನಿಸ್ತಾ ಇದೆ. ಒಬ್ರು ಇವಾಗ ಒಳ್ಳೆ ಕೆಲಸ ಕಾಣಿಸ್ಲಿ. ಅವ್ರಿಗೆ ಮನೆ ಆರ್ಥಿಕತೆ ಎಲ್ಲ ಲಕ್ಷ್ಮಿ ಅಂದ್ರೆ ಮನೆಯಲ್ಲಿ ಈ ಒಂದು ಐತಿಹಾಸಿಕ ಒಂದು ನಿರ್ಣಯ ಕಲಬುರಗಿಯ ನಮ್ಮ ಎಲ್ಲ ಚೇಂಬರ್ನ ಸದಸ್ಯರು ನಮಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಈ ಒಂದು ಐತಿಹಾಸಿಕ ನಿರ್ಣಯದ ಜೊತೆಗೆ ಎಲ್ರಿಗೂ ಏನಾಗಿಬಿಟ್ಟಿದೆ ಅಂದ್ರೆ ನಾವು ಅವಿರೋಧವಾಗಿ ಆಯ್ಕೆಯಾಗಿದ್ದು ಒಂದು ದೊಡ್ಡ ಒಂದು ಇತಿಹಾಸ ಆಗಿದೆ. ಅದ್ರ ಜೊತೆಗೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಈ ಒಂದು ನಿರ್ಣಯಕ್ಕೆ ತಕ್ಕ ಹಾಗೆ ಕೆಲಸ ಮಾಡಬೇಕು ಹಾಗೂ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ಗಳಿಂದ ಈ ಒಂದು ಬಾಡಿ ಮೇಲಿದೆ. ಈಗಾಗಲೇ ಕಳೆದ ಒಂದು 2 ವರ್ಷದ ಟೆನ್ಯೂರ್ನಲ್ಲಿ ಓದು ಬಾಡಿನ ಅಧ್ಯಕ್ಷರಾದಂತಹ ಕಾರ್ಯದರ್ಶಿಗಳಂತಹ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಅದರಲ್ಲಿ ಅಧೂರಿಯಾಗಿ ಉಳಿದಂತಹ ಕೆಲಸಗಳು ನಾವು ಏನು ಮಾಡಬೇಕಾಗಿದೆ.
ಈಗಾಗಲೇ ತಮ್ಮ ಒಂದು ಅನಿಸಿಕೆಯಲ್ಲಿ ನಮ್ಮ ಅಧ್ಯಕ್ಷರು ಹೇಳಿದ್ರು, ಮಾಜಿ ಅಧ್ಯಕ್ಷರು, ಇವತ್ತಿನ ದಿವಸ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಆಗಿರಬಹುದು, ಸುಮಾರು 2 ವರ್ಷದಿಂದ ಯಾವುದೇ ರೀತಿಯ ಬೆಳವಣಿಗೆ ಇಲ್ಲ ಅಲ್ಲಿ. ಆ ಒಂದು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಬರಬೇಕಾದ್ರೆ ನಾನು ಕಾರ್ಯದರ್ಶಿಯಾಗಿದ್ದಾಗ ಪ್ರಶಾಂತ್ ಮಾನ್ಕರ್ ಅವರು ಅಧ್ಯಕ್ಷರಾಗಿದ್ರು. ಆ ಒಂದು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ಗೆ ಬಂದ್ರೆ ಸುಮಾರು 1 ಲಕ್ಷ ಏನು ನಮಗೆ ನಮ್ಮ ಜನರಿಗೆ ಉದ್ಯೋಗ ಸಿಗ್ತವೆ, ಸೃಷ್ಟಿಯಾಗ್ತವೆ ಅಂತ ನಮ್ಮ ಹಿರಿಯರಂತ ಉಮಾಕಾಂತ್ ನಿಗಡಿಗರ ಒಂದು ನಮಗೆ ತಿಳುವಳಿಕೆ ಹೇಳಿದ್ರು. ಅದ ನಂತರ ನಮ್ಮ ಆಗಿನ ಒಂದು ಸಂಸದರಾದಂತ ಉಮೇಶ್ ಜಾಧವ್ ಅವರಿಗೆ ನಾವು ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿ ಈ ಒಂದು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಕಲಬುರಗಿಗೆ ಬರುವ ಹಾಗೆ ನಾವು ಅವಾಗ ಶ್ರಮ ಪಟ್ಟಿದ್ವಿ. ಆದ್ರೆ ಇನ್ನುವರೆಗೂ ಯಾವ ರೀತಿಯಾಗಿನೂ ರಾಜ್ಯ ಸರ್ಕಾರ ಅದಕ್ಕೆ ಯಾವ ರೀತಿಯಿಂದ ಏನು ನಮಗೆ ಯೂನಿವರ್ಸಿಟಿಗಾಗಲಿ ಅಲ್ಲಿ ಬೇಸಿಕ್ ಏನು ನೀಡ್ಸ್ ಅವೆಲ್ಲ ಯಾವುದೂ ಪೂರ್ಣ ಆಗಿಲ್ಲ. ಅವು ಎಲ್ಲ ಕೆಲಸಗಳು ಈಗ ಮುಂದಿನ ಬರುವ ದಿನಗಳಲ್ಲಿ ನಾವು ಫಾಲೋ ಮಾಡಿ ಸಾಕಷ್ಟು ನಾವು ಏನು ರಾಜ್ಯ ಸರ್ಕಾರ ಆಗಿರ್ಬೋದು, ಇವತ್ತಿನ ದಿವಸ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ನಾವು ಫಾಲೋ ಮಾಡಿ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಒಂದು ಅಲ್ಲಿ ಏನ್ ಬೇಸಿಕ್ ನೀಡ್ಸ್ಗಳವ ಅವೆಲ್ಲ ಆಗ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಅದಲ್ಲದೆ ಇನ್ನೊಂದು ದೊಡ್ಡ ಒಂದು ಕೆಲಸ ಅಂದ್ರೆ ನಮಗೆ ರೈಲ್ವೆ ಡಿವಿಷನ್ ಕೂಡ ಕಲಬುರಗಿಗೆ ಆಗಬೇಕು. ನಾವು ಜನವರಿನಲ್ಲಿ ಒಂದು ದೊಡ್ಡ ಒಂದು ಪ್ರೊಟೆಸ್ಟ್ ಮಾಡಿದ್ವಿ, ರೈಲು ರೋಕೋ ಮಾಡಿ ನಾವು ಕಲಬುರಗಿಗೆ ರೈಲ್ವೆ ಡಿವಿಷನ್ ಆಗಬೇಕನ್ನೋ ಸಾಕಷ್ಟು ನಾವೊಂದು ನಮ್ಮ ಕೂಗನ್ನು ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸಿದ್ದೇವೆ. ಆದರೂ ಇನ್ನುವರೆಗೆ ಯಾವ ರೀತಿಯ ಒಂದು ನಮಗೆ ಏನು ಅಲ್ಲಿಂದ ಬೆನಿಫಿಟ್ಸ್ ಆಗಿಲ್ಲ. ಬರುವಂತ ದಿನಗಳಲ್ಲಿ ರೈಲ್ವೆ ಡಿವಿಷನ್ ಆಗಿರಬಹುದು, ಅದಲ್ಲದೆ ನಮ್ಮ ಏನು ಕಲಬುರಗಿಯ ಬಿಸಿನೆಸ್ ಕಮ್ಯುನಿಟಿಗೆ ಯಾವ ರೀತಿ ಪ್ರಾಬ್ಲಮ್ಸ್ ಇವೆ, ಸುಮಾರು ಈಗ ಟ್ಯಾಕ್ಸಸ್ ಆಗಿರ್ಬೋದು, GST ಪ್ರಾಬ್ಲಮ್ಸ್ ಬಹಳಷ್ಟಿವೆ. ಹಾಗೆ ಇಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ಬಗ್ಗೆ ಕಾರ್ಪೊರೇಷನ್ ಅಲ್ಲಿ ಕೂಡ ಸಾಕಷ್ಟು ತೊಂದರೆಗಳಿವೆ. ಮತ್ತೆ ನಮ್ಮ APMC ವರ್ತಕರಲ್ಲಿ ಹಾಗೂ APMCಯಲ್ಲಿ ಕೆಲವು ನಮ್ಮ ಏನು ವಹಿವಾಟುಗಳು ನಡೆದಿವೆ, ಕೆಲಸ ಅಲ್ಲಿ ಕಿರಣ ಶಾಪ್ಸ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಒಂದು ಉದ್ಯೋಗಗಳಿವೆ, ಅವರಿಗೂ ಕೂಡ ಸಾಕಷ್ಟು ಪ್ರಾಬ್ಲಮ್ ಇವೆ. ಆ ಪ್ರಾಬ್ಲಮ್ಗಳಿಗೂ ಕೂಡ ನಾವು ಸ್ಪಂದಿಸಿ ಬರುವಂತ ದಿನಗಳಲ್ಲಿ ನಮ್ಮ ಈ ಒಂದು ಹೊಸ ಬಾಡಿ ಕೆಲಸ ಮಾಡುತ್ತೇವೆ. ಅದಲ್ಲದೆ ನಮ್ಮ ಈ ಒಂದು ಕಳೆದ ಬಾಡಿನಲ್ಲಿ ನಮ್ಮ ಅಧ್ಯಕ್ಷರು ಹಾಗೂ ಹಳೆ ಬಾಡಿದವರು ಸುಮಾರು 3 ಕೋಟಿಯ ಒಂದು ಪ್ರಾಪರ್ಟಿಯನ್ನು ತಗೊಂಡಿದ್ದಾರೆ. ಆ ಪ್ರಾಪರ್ಟಿಗೆ ನಾವು ಸುಮ್ಮನೆ ಹಾಗೆ ಬಿಡೋದಿಲ್ಲ, ಅದ್ರ ಮೇಲೆ ಒಂದು ಎಕ್ಸಿಬಿಷನ್ ಇನ್ಕ್ಯುಬೇಷನ್ ಸೆಂಟರ್ ಮಾಡಬೇಕೆಂಬ ಒಂದು ಆಸೆ ನಮ್ಮ ಅಧ್ಯಕ್ಷರಿತ್ತು. ಅದಕ್ಕೆ ನಾವು ಪೂರ್ತಿ ಒಂದು ಜೋರು ಹಾಕಿ ಇವತ್ತು ದಿವಸ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ಬೋದು, ರಾಜ್ಯ ಸರ್ಕಾರಕ್ಕೆ ನಾವು ಏನಾದ್ರೂ ನಾವು ಬಜೆಟ್ ತಂದು ಇವತ್ತಿನ ನಮ್ಮ ಈ ಒಂದು ಬಾಡಿನಲ್ಲಿ ಸಾಕಷ್ಟು ಜನ ಒಳ್ಳೆ ಕೆಲಸ ಮಾಡೋರಿದ್ದಾರೆ. ಅವನ್ನೆಲ್ಲ ಒಂದು ನಾವು ಸಹಕಾರ ತಗೊಂಡು ನಾವು ರಾಜ್ಯ ಸರ್ಕಾರಕ್ಕೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ನಮ್ಮ ಕೂಗನ್ನು ಮುಟ್ಟಿಸುತ್ತಾ ಆ ಒಂದು ಇನ್ಕ್ಯುಬೇಷನ್ ಸೆಂಟರ್ ಕೂಡ ಮಾಡುತ್ತೀವಿ ಅಂತ ಭರವಸೆ ನೀಡ್ತೀನಿ. ಅದಲ್ಲದೆ ನಮ್ದೊಂದು ಇನ್ನೊಂದು ಕನಸಿದೆ. ನಮ್ಮ ಈ ಒಂದು ಕಲ್ಯಾಣ ಕರ್ನಾಟಕ ವಾಣಿಜ್ಯ ಸಂಸ್ಥೆಯ ಸುಮಾರು 3,500 ನಾವು ಮೆಂಬರ್ಸ್ ಇದ್ದೇವೆ. ನಮ್ದೊಂದು ಏನ್ ಕನಸಿದೆ ಅಂದ್ರೆ ಒಂದು ಸೌಹಾರ್ದ ಒಂದು ಬ್ಯಾಂಕ್ ಮಾಡಬೇಕಂತ ಕೂಡ ಒಂದು ಆಸೆ ಇದೆ. ಯಾಕಂದ್ರೆ ನಮ್ಗೆ ರೆಡಿಮೇಡ್ ಆಗಿ ನಮ್ಗೆಲ್ಲ ಸದಸ್ಯರಿದ್ದಾರೆ. ಈ 3,000ರಲ್ಲಿ ಸುಮಾರು 1,500 2,000 ಕೂಡ ಮೆಂಬರ್ಸ್ ಆದ್ರೆ ಕೂಡ ನಾವು ಒಂದು ಒಳ್ಳೆ ಒಂದು ಕೋಆಪರೇಟಿವ್ ಬ್ಯಾಂಕ್ ಮಾಡಬಹುದು. ನಮ್ಮ ಉದ್ಯೋಗ ನಮ್ಮ ಏನು ಈ ಒಂದು ಸಂಸ್ಥೆಯ ಎಲ್ಲ ಒಂದು ಮೆಂಬರ್ಸ್ ಇದ್ದಾರೆ, ಅವರಿಗೆ ನಾವು ಸಹಕಾರ ಮಾಡಬಹುದು, ಅದರಿಂದ ಉಪಯೋಗ ತಗೋಬಹುದು. ತಾವೆಲ್ಲ ಕೂಡ ಅದೊಂದು ಕೂಡ ನಮ್ಮ ಈ ಒಂದು ಹೊಸ ಬಾಡಿ ಕನಸಾಗಿದೆ. ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಸಾಕಷ್ಟು ಕಲ್ಯಾಣ ಕರ್ನಾಟಕದ ಬೆಳವಣಿಗೆಗೆ ಈಗ 2 ವರ್ಷ ಈ ಪೀರಿಯಡ್ ನಲ್ಲಿ ನಾನು ಒಬ್ಬನೇ ಇಲ್ಲ, ಅಧ್ಯಕ್ಷನಾಗಿ ನನ್ನ ಜೊತೆ 24 ಜನರ ಟೀಮ್ ಇದೆ. ಅದಲ್ಲದೆ ಪಾಸ್ ಪ್ರೆಸಿಡೆಂಟ್ ಸೆಕ್ರೆಟರಿ ಕೂಡ ನಮ್ಮ ಜೊತೆ ಇರ್ತಾರೆ. ಈ ಅವರ ಅವಧಿ ಮುಗಿದ್ರು ಕೂಡ ಅವರ 2 ವರ್ಷ ಮತ್ತೆ ನಮ್ಮ ಜೊತೆಗೆ ಇರ್ತಾರೆ, ಕಾಂಪ್ಟ್ ಆಗಿ ನಮ್ಮ ಜೊತೆಗೆ. ಅವರು ಎಲ್ಲ ನಮಗೆ ನಮ್ಮ ಕೆಲಸಕ್ಕೆ ಸಹಕರಿಸ್ತಾರೆ ಅಂತ ನಾನು ನಂಬಿದ್ದೇನೆ. ಮತ್ತೆ ಬರುವಂತ ದಿನಗಳಲ್ಲಿ ಅವರು ಯಾವ ಆಸೆಗಳಿದ್ದು ಮತ್ತೆ ನಮ್ಮ ಹಿಂದಿನ ಪಾಸ್ ಪರ್ಸನ್ಸ್ ಎಲ್ಲರೂ ಯಾವ ರೀತಿ ಅವರು ಕೆಲಸಗಳು ಮಾಡಿದ್ರೆ ಅದೇ ರೀತಿಯಲ್ಲಿ ಆ ಒಂದು ಡಿಸಿಪ್ಲಿನ್ ನಾವು ಉಳಿಸಿಕೊಂಡು ಚೇಂಬರ್ ಇಂಟ್ರೆಸ್ಟ್ ನಲ್ಲಿ ನಾವು ಯಾವುದೇ ಒಂದು
ಅಹಿತಕರ ಘಟನೆಗಳು ನಡೆದಂತೆ ಬರುವಂತ ದಿನಗಳಲ್ಲಿ ನಾವು ಕಲ್ಯಾಣ ಕರ್ನಾಟಕ ಒಂದು ಭಾಗಕ್ಕೆ ಯಾವ ರೀತಿ ಸೌಲಭ್ಯಗಳು, ಬೆಳವಣಿಗೆಗಳು ಮತ್ತು ಸೌಕರ್ಯಗಳು ಸಿಗಬೇಕು ಅದರ ಸಲುವಾಗಿ ನಾವು ಎಲ್ಲರೂ ಕೂಡಿ ನಾವು ಈ ಒಂದು ಭಾಗಕ್ಕೆ ಒಳಗಾಗುವಂತೆ ಕೆಲಸ ಮಾಡಲಿದೆ ಸಂದರ್ಭ ಹೇಳ್ತಾ, ಈಗ ನಮ್ಮ ಈ ಒಂದು ಹೊಸ ಬಾಡಿಯ ಎಲ್ಲ ನನ್ನ ಸದಸ್ಯರಿಗೆ ಹಾಗೂ ಪದಾಧಿಕಾರಿಗಳಿಗೆ ಎಲ್ಲರಿಗೂ ನಾನು ಮುಂದೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಮೊದಲನೇದಾಗಿ ನನ್ನ ಈ ಒಂದು ಬಾಡಿಯ ಉಪಾಧ್ಯಕ್ಷರಾದಂತಹ ಕೇದಾರ್ ರಘೋಜಿ ಅವರು ಇಲ್ಲಿದ್ದಾರೆ. ಅದೇ ರೀತಿ ಕಾರ್ಯದರ್ಶಿಗಳಾದಂತಹ ಶಿವರಾಜ್ ಶೆಟ್ಟಿ, ಹಾಗೆ ಸಹ ಕಾರ್ಯದರ್ಶಿಗಳಾದಂತಹ ನಮ್ಮ ಗಿರೀಶ್ ಅಂಕಲ್ ಅವರು ಔಟ್ ಆಫ್ ಸ್ಟೇಷನ್ ಇದ್ದಾರೆ. ನಮ್ಮ ಒಂದು ಖಜಾಂಚಿಗಳಾದಂತಹ ಶ್ರೀ ಉತ್ತಮ್ ಬಜಾಜ್ ಅವರು ಈ ಒಂದು ವೇದಿಕೆ ಮೇಲಿದ್ದಾರೆ. ಹಾಗೂ ನನ್ನ ಎಲ್ಲ ಈ ಒಂದು 2025-27ನೇ ಸಾಲಿನ ಎಲ್ಲ ನಮ್ಮ ಸದಸ್ಯರು ವೇದಿಕೆಯ ಮುಂಭಾಗದಲ್ಲಿ ಬರಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸಮಾರಂಭದಲ್ಲಿ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕೆ ಸಂಸ್ಥೆಯ ಮಾಜಿ ಅಧ್ಯಕ್ಷ ಶಶಿಕಾಂತ್ ಪಾಟೀಲ್, ಉಮಾಕಾಂತ್ ನಿಗುಡ್ಗಿ, ಮಾಜಿ ಎಂಎಲ್ಸಿ ಅಮರನಾಥ್ ಪಾಟೀಲ್, ಅನುದೀಪ್ ದಂಡೋತಿ, ಕೆಕೆಸಿಸಿಐ ಕಾರ್ಯದರ್ಶಿ ಶಿವರಾಜ್ ಇಂಗಿನಶೆಟ್ಟಿ, ಉಪಾಧ್ಯಕ್ಷ ಕೇದಾರ್ ರಘೋಜಿ, ಖಜಾಂಚಿ ಸಿಎ ಉತ್ತಮ್ ಬಜಾಜ್, ಮಾಜಿ ಅಧ್ಯಕ್ಷ ಸೋಮಶೇಖರ್ ಟೆಂಗಳಿ, ಸಂತೋಷ್ ಲಂಗರ್, ಆನಂದ್ ದಂಡೋತಿ, ಮಾಜಿ ಕಾರ್ಯದರ್ಶಿ ಮಂಜುನಾಥ್ ಜೇವರ್ಗಿ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಏಪ್ರಿಲ್ 6ರಂದು ಕಲಬುರಗಿಯಲ್ಲಿ ತೃತೀಯ ಅಂತಾರಾಜ್ಯ ಮಟ್ಟದ ಗಾಣಿಗ ಸಮಾಜದ ವಧುವರರ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಕಲ್ಯಾಣ ವೇದಿಕೆ ರಾಜ್ಯ ಸಂಚಾಲಕರಾದ ಡಾ ಕೇಶವ್ ಎಸ್ ಕಾಬಾ ಅವರು ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲಾ ಗಾಣಿಗ ಸಮಾಜದ ಸಹಯೋಗದಲ್ಲಿ ಡಾಕ್ಟರ್ ಚೌಧರಿ ಮತ್ತು ಡಾಕ್ಟರ್ ಕಾಬಾ ಕಲ್ಯಾಣ ವೇದಿಕೆಯ ವತಿಯಿಂದ ನಗರದ ಕೆಬಿ ಕಲ್ಯಾಣ ಮಂಟಪದಲ್ಲಿ ಏಪ್ರಿಲ್ 6ರಂದು ಕಲಬುರಗಿಯಲ್ಲಿ ತೃತೀಯ ಅಂತಾರಾಜ್ಯ ಮಟ್ಟದ ಗಾಣಿಗ ಸಮಾಜದ ವಧುವರರ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಚಿತ್ರದುರ್ಗದ ಡಾಕ್ಟರ್ ಜಯಬಸವಕುಮಾರ್ ಸ್ವಾಮೀಜಿ, ರಾಯಚೂರಿನ ಅಡವಿಲಿಂಗ ಮಹಾರಾಜರು, ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರಾದ ಸುರೇಶ್ ಸಜ್ಜನ್, ಮಾಜಿ ಶಾಸಕ ರಮೇಶ್ ಬೂಸ್ನೂರ್, ಎಸ್ಕೆ ಬೆಳ್ಳುಬ್ಬಿ, ಶಿವರಾಜ್ ಸಜ್ಜನ್, ಆನಂದ್ ನ್ಯಾಮಗೌಡ ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ ಎಂದು ಹೇಳಿದ್ದಾರೆ. 25ರಂದು ಬೆಳಗ್ಗೆ ಕೆಬಿ ಕಲ್ಯಾಣ ಮಂಟಪದಲ್ಲಿ 3ನೇ ಅಂತಾರಾಜ್ಯ ವಧುವರರ ಸಮಾವೇಶ ಹಮ್ಮಿಕೊಂಡಿರುತ್ತೇವೆ. ಇದು ಈಗ ನಮ್ಮ ಕಲ್ಯಾಣ ವೇದಿಕೆ ಸ್ಟಾರ್ಟ್ ಮಾಡಿ 5 ವರ್ಷ ಆಯ್ತು ರೀ. ಫಸ್ಟ್ ಬಿಜಾಪುರನಾಗ ಫಸ್ಟ್ ವಧುವರ ಸಮಾವೇಶ ಮಾಡಿದ್ವಿ, 23ರನಾಗ, 24ರನಾಗ ಕೊಪ್ಪಳನಾಗ ಮಾಡಿದ್ವಿ ರೀ, 25ರನಾಗ ಇಲ್ಲಿ ಕಲಬುರಗಿಯಾಗ ಇಟ್ಕೊಂಡಿವಿ. ಇಲ್ಲಿವರೆಗೆ ನಾವು ಎಲ್ಲ ಕಲ್ಯಾಣ ವೇದಿಕೆಯಿಂದ 440 ಲಗ್ನ ವಧುವರರಿಗೆ ಕಲ್ಪಿಸ್ಕೊಟ್ಟಿವಿ. ನಮ್ದೇನಾದ ಅಂದ್ರೆ ಸೋಷಿಯಲ್ ಸರ್ವಿಸ್ ರೀ, ಕಂಪ್ಲೀಟಾಗಿ ಫ್ರೀ ಸರ್ವಿಸ್, ಯಾರ ಹತ್ರನೂ ದುಡ್ಡು ತಗೋಲ್ಲ, ಯಾರ ಬಳಿನೂ ಹೋಗಲ್ಲ. ಇಲ್ಲಿ ತನಕ ನಾವು ಟೋಟಲಾಗಿ 440 ವಧು ವೇದಿಕೆ ಕಲ್ಪಿಸಿದ್ವಿ. ಅದಕ್ಕಾಗಿ ನೀವೆಲ್ಲ ನಮ್ಗೆ ಅವತ್ತು ಬಂದು ಸಹಕರಿಸಿ ಏಪ್ರಿಲ್ 6ರಂದು ಬಂದು ನೀವೆಲ್ಲ ಸಹಕರಿಸಿ ನಮ್ಮ ಕಾರ್ಯಕ್ರಮವನ್ನು ವಿಶೇಷ ಮಾಡಿ. ಕೆಬಿ ಕಲ್ಯಾಣ ಮಂಟಪ ಸರ್, ಕೆಬಿ ಕಲ್ಯಾಣ ಮಂಟಪ ಜವರಿಗೆ ರೋಡ್ ಸರ್, ಅಪೋಸಿಟ್ ರೆಡ್ಡಿ ಪೆಟ್ರೋಲ್ ಪಂಪ್ ಬರ್ತಾರೆ ಸರ್. ವಿಶೇಷ ರಮೇಶ್ ಬೂಸ್ನೂರ್ ಮಾಜಿ ಶಾಸಕರು, ಪೂಜ್ಯ ಗುರುಗಳು ಜಯಬಸವ ಕುಮಾರ ಸ್ವಾಮಿಗಳು, ಅಡವಿಲಿಂಗ್ ಮಹಾರಾಜ ಸ್ವಾಮಿಗಳು, ವೀರಕೋಟೆ, ಸುರೇಶ್ ಸಂಜಯ್ ಅವರ ಅಧ್ಯಕ್ಷತೆ ಇರ್ತದೆ ಸರ್. ಅವತ್ತು ಮುಖ್ಯ ಅತಿಥಿಗಳಾಗಿ ರಮೇಶ್ ಬೂಸ್ನೂರ್ ಮಾಜಿ ಶಾಸಕರು, ಮಾಜಿ ಸಚಿವರು ಎಸ್ಕೆ ಬೆಳುಬ್ಬಿ, ಶಿವರಾಜ್ ಸಜ್ಜನ್ ಮಾಜಿ ಶಾಸಕರು ಹಾವೇರಿ, ಆನಂದ್ ನ್ಯಾಮಗೌಡ ಮಾಜಿ ಶಾಸಕರು ಜಮಖಂಡಿ, ಶಿವಶರಣಪ್ಪ ಅರ್ಕೇರಿ ಮಾಜಿ ಸಿಂಡಿಕೇಟ್ ಸದಸ್ಯ ಬಿಜಾಪುರ, ಪ್ರಶಾಂತ್ ಮಾನ್ಕರ್ ಕೆಸಿಸಿಐ ಅಧ್ಯಕ್ಷರು, ಇವರೆಲ್ಲ ನಮ್ಮ ಮುಖ್ಯ ಅತಿಥಿಗಳಾಗಿ ಆಗಮನಿಸ್ತಿದ್ದಾರೆ ಸರ್. ಇದು ವಧುವರರ ವೇದಿಕೆ ಸರ್, ಇದು ಕಂಪ್ಲೀಟ್ ಅಂದ್ರೆ ಈಗ ಅವ್ರವ್ರ ಯಾರ್ಯಾರು ಪರ್ಸನ್ದಾಗ ಹಿಂದಾಗಿ 2ನೇ ಸೆಷನ್ದಾಗ ಒಂದು 3 ರೂಮ್ನಾಗ ಎಲ್ಲ ನಮ್ಮ ಹಿರಿಯರಿಗೆ ಕುಂದಿರ್ಸ್ತೀವಿ, ಅವ್ರವ್ರು ಮಾತಾಡ್ಕೊಂಡು ಫೈನಲ್ ಮಾಡ್ಕೋತಾರೆ ಸರ್. ಇಲ್ಲಿ ತನಕ ನಮ್ಮ ರಿಜಿಸ್ಟ್ರೇಷನ್ ಟೋಟಲಿ 380 ರಿಜಿಸ್ಟ್ರೇಷನ್ ಅಪ್ ಟು ಟುಡೇ. ಮುಂದೆ ಇನ್ನೂ ಹೆಚ್ಚಾಗೋ ಚಾನ್ಸ್ ಇರ್ತದೆ ರೀ. ಅವತ್ತೇನಿರ್ತದೆ ಸರ್, ಫಸ್ಟ್ 5 ಮಂದಿ ಹೆಣ್ಣು ಹುಡುಗಿಯರಿಗೆ ಕರಿತೀವಿ, ಅಲ್ಲಿಂದ 5 ಅಲ್ಲಿಂದ 5 ಮಂದಿ ಅವ್ರು ಸ್ವಂತ ಅವರೇ ಬಯೋಡೇಟಾ ಇಂಟ್ರೊಡಕ್ಷನ್ ಮಾಡ್ಕೋತಾರೆ, ಸ್ವಂತ ಇಂಟ್ರೊಡಕ್ಷನ್ ಮಾಡ್ಕೋಬೇಕು ಸರ್. ಅಲ್ಲಿಂದ 5 ಮಂದಿ ಹುಡುಗರಿಗೆ ಕಂಟಿನ್ಯೂ ಪ್ರೊಸೆಸ್ ಸಾಯಂಕಾಲ 5 ತನಕ ಪ್ರೋಗ್ರಾಮ್ ಸ್ಟಾರ್ಟ್ ಇರ್ತದೆ ಸರ್.
ಅಲ್ಲಿಂದ ಫಸ್ಟ್ ಸೆಷನ್ ಆಗೋಣ ಆಫ್ಟರ್ ಲಂಚ್ ಏನು ಮಾಡ್ತೀವಿ 4 ರೂಮು ಸರ್. 4 ರೂಮ್ನ 4 ಮಂದಿ ಹಿರಿಯರು ಕುಂದಿರಿಸಿ ಯಾರ್ಯಾರು ಅವ್ರವ್ರ ಇಂಟ್ರೆಸ್ಟ್ ಇರ್ತೋ ಅವ್ರಿಗೆ ಅವ್ರವ್ರು ಕುಂತು ಪರಸ್ಪರ ಚರ್ಚೆ ಮಾಡ್ಕೋಬೇಕು ಸರ್. ಸುದ್ದಿಗೋಷ್ಠಿಯಲ್ಲಿ ಶಿವಾನಂದ್ ದ್ಯಾಮಗೌಡ, ಬಸಲಿಂಗಗೌಡ, ಚನ್ನಮಲ್ಲಪ್ಪ ಗೌಡ, ಬಾಬುಗೌಡ, ಭೀಮರಾಯ ಗುಜುಗೊಂಡ, ಸಿದ್ದು ಯಂಕಂಚಿ, ಮನೋಜ್ ಸಜ್ಜನ್, ಗುರುರಾಜ್ ಕಲ್ಶೆಟ್ಟಿ, ಸುರೇಶ್ ಪಾಟೀಲ್, ರುದ್ರಗೌಡ ಪಾಟೀಲ್, ಭಗವಂತರಾಯ ಸೇರಿದಂತೆ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ವಿಜೃಂಭಣೆಯಿಂದ ಜರುಗಿದ ದೇವರ ದಾಸಿಮಯ್ಯ ಜಯಂತಿ. ಏಪ್ರಿಲ್ 5ರಂದು ಕಲಬುರಗಿ ಲೀಡ್ ಬ್ಯಾಂಕ್ ಎದುರು ಬೃಹತ್ ಪ್ರತಿಭಟನೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಕಲಬುರಗಿಯಲ್ಲಿ 11ನೇ ಶತಮಾನದ ಆದ್ಯ ವಚನಕಾರ ವಿಶ್ವ ಮಾನ್ಯ ಶರಣ ಶ್ರೀ ದೇವರ ದಾಸಿಮಯ್ಯ ಜಯಂತ್ಯೋತ್ಸವ ಅದ್ದೂರಿಯಾಗಿ ಆಚರಿಸಲಾಯಿತು. ಸಮಾರಂಭಕ್ಕೂ ಮುನ್ನ 1046ನೇ ದೇವರ ದಾಸಿಮಯ್ಯನವರ ಜಯಂತ್ಯೋತ್ಸವ ಸಮಿತಿಯ ನೇತೃತ್ವದಲ್ಲಿ ನಗರದ ಮುಕ್ತಾಂಪುರ್ ಬಡಾವಣೆಯಲ್ಲಿರುವ ಶ್ರೀ ದೇವರ ದಾಸಿಮಯ್ಯ ದೇವಸ್ಥಾನದಿಂದ ವೀರಶೈವ ಕಲ್ಯಾಣ ಮಂಟಪದವರೆಗೆ ವಿವಿಧ ಕಲಾ ತಂಡಗಳೊಂದಿಗೆ ದಾಸಿಮಯ್ಯ ಅವರ ಭಾವಚಿತ್ರಕ್ಕೆ ಭವ್ಯ ಮೆರವಣಿಗೆ ನಡೆಸಲಾಯಿತು. ಬಳಿಕ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿಯಾಗಿ ಶ್ರೀ ದೇವರ ದಾಸಿಮಯ್ಯ ಅವರ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು. ಈ ವೇಳೆ ಮಾತನಾಡಿದ ನ್ಯಾಯವಾದಿ ವಿನೋದ್ ಅವರು, ಸಪ್ತ ನೇಕಾರ ಸಮುದಾಯಗಳ ವತಿಯಿಂದ ಕಲಬುರಗಿಯಲ್ಲಿ ಪ್ರಥಮ ಬಾರಿಗೆ ದೇವರ ದಾಸಿಮಯ್ಯನವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತಿದ್ದು, ಇದು ರಾಜ್ಯಕ್ಕೆ ಮಾತ್ರವಲ್ಲ ಇಡೀ ದೇಶಕ್ಕೆ ಮಾದರಿಯಾಗುವ ಕಾರ್ಯಕ್ರಮವಾಗಿದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ಮಹಾನಗರದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಮೊದಲ ಬಾರಿಗೆ 1046ನೇ ಜಯಂತ್ಯೋತ್ಸವ ದಾಸಿಮಯ್ಯನವರು ಜರುಗ್ತಾ ಇದೆ. ಈ ಜಯಂತಿಯಲ್ಲಿ ಸಪ್ತನೇಕಾರರು ಸಂಘಟಿತವಾಗಿ ಮೊದಲ ಬಾರಿಗೆ ಇಂತಹ ಅದ್ದೂರಿ ಮೆರವಣಿಗೆಯನ್ನು ಕಲಬುರಗಿಯಲ್ಲಿ ಮಾದರಿ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ. ಇದು ರಾಜ್ಯಕ್ಕೆ ಪ್ರಸಾರ ಆಗುತ್ತೆ, ರಾಷ್ಟ್ರ ಮಟ್ಟಕ್ಕೂ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೇವೆ ಅನ್ನೋ ನಂಬಿಕೆ ನಮಗಿದೆ. ದಾಸಿಮಯ್ಯನ ಉಚ್ಚಾಯಿಸ್ತ್ರಿಗೆ ತರಲಿಕ್ಕೆ ಈಗ ಸಮಯ ಪರ್ವಕಾಲ ಬಂದಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಇದೆ. ಮೆರವಣಿಗೆ ದಾಸಿಮಯ್ಯನ ಗುಡಿ ಮಕ್ತಂಪುರ್ಲಿಂದ ಚೌಕ್ ಪೊಲೀಸ್ ಸ್ಟೇಷನ್, ಬ್ರಹ್ಮಪುರ್ ಪೊಲೀಸ್ ಸ್ಟೇಷನ್, ತಹಸೀಲ್ ಆಫೀಸ್, ಜಗತ್, ವೀರಶೈವ ಕಲ್ಯಾಣ ಮಂಟಪಕ್ಕೆ ಹೊರಗೆ ಹೋಗುತ್ತದೆ. ಎಲ್ಲ ಶಾಸಕರು MLAಗಳನ್ನು ಕರೆದಿದ್ದೀವಿ. ಸ್ವಲ್ಪ ಸಮಯದಲ್ಲಿ ಕಾರ್ಯಕ್ರಮ ಸಮಾರೋಪ ಆಗ್ತದೆ. ನಾನು ವಿನೋದ್ ಕುಮಾರ್ ಜನ್ಮೇರಿ, ನ್ಯಾಯವಾದಿ, ಪ್ರಚಾರ ಸಮಿತಿ ಅಧ್ಯಕ್ಷ.
ಮಹಾನಗರದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಮೊದಲ ಬಾರಿಗೆ 1046ನೇ ಜಯಂತ್ಯೋತ್ಸವ ದಾಸಿಮಯ್ಯನವರು ಜರುಗ್ತಾ ಇದೆ. ಈ ಜಯಂತಿಯಲ್ಲಿ ಸಪ್ತನೇಕಾರರು ಸಂಘಟಿತವಾಗಿ ಮೊದಲ ಬಾರಿಗೆ ಇಂತಹ ಅದ್ದೂರಿ ಮೆರವಣಿಗೆಯನ್ನು ಕಲಬುರಗಿಯಲ್ಲಿ ಮಾದರಿ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ. ಇದು ರಾಜ್ಯಕ್ಕೆ ಪ್ರಸಾರ ಆಗುತ್ತೆ, ರಾಷ್ಟ್ರ ಮಟ್ಟಕ್ಕೂ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೇವೆ ಅನ್ನೋ ನಂಬಿಕೆ ನಮಗಿದೆ. ದಾಸಿಮಯ್ಯನ ಉಚ್ಚಾಯಿಸ್ತ್ರಿಗೆ ತರಲಿಕ್ಕೆ ಈಗ ಸಮಯ ಪರ್ವಕಾಲ ಬಂದಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಇದೆ. ಮೆರವಣಿಗೆ ದಾಸಿಮಯ್ಯನ ಗುಡಿ ಮಕ್ಕಂಪುರ್ಲಿಂದ ಚೌಕ್ ಪೊಲೀಸ್ ಸ್ಟೇಷನ್, ಬ್ರಹ್ಮಪುರ್ ಪೊಲೀಸ್ ಸ್ಟೇಷನ್, ತಹಸೀಲ್ ಆಫೀಸ್, ಜಗತ್ ವೀರ ಕಲ್ಯಾಣ ಮಂಟಪಕ್ಕೆ ಹೊರಗೆ ಹೋಗುತ್ತದೆ. ಎಲ್ಲ ಶಾಸಕರು MLA ಕರೆದಿದ್ದೀವಿ. ಸ್ವಲ್ಪ ಸಮಯದಲ್ಲಿ ಕಾರ್ಯಕ್ರಮ ಸಮಾರೋಪ ಆಗ್ತದೆ. ನಾನು ವಿನೋದ್ ಕುಮಾರ್ ಚನ್ಮೇರಿ, ನ್ಯಾಯವಾದಿ, ಪ್ರಚಾರ ಸಮಿತಿ ಅಧ್ಯಕ್ಷ. ಸಮಾರಂಭದಲ್ಲಿ ನೇಕಾರ ಸಂಘದ ಅಧ್ಯಕ್ಷ ಪ್ರದೀಪ್ ಸಂಘ, ಮುಖಂಡರಾದ ಚಂದ್ರಶೇಖರ್, ನಾರಾಯಣ್ ಸಿಂಗಾಡೆ, ಶಿವಲಿಂಗಪ್ಪ ಅಷ್ಟಗಿ, ರೇವಣಸಿದ್ದಪ್ಪ, ಶಾಂತಕುಮಾರ್ ಯಳಸಂಗಿ, ಸತೀಶ್ ಕುಮಾರ್ ಜಮಖಂಡಿ, ವಿನೋದ್ ಕುಮಾರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಏಪ್ರಿಲ್ 5ರಂದು ಕಲಬುರಗಿ ನಗರದಲ್ಲಿರುವ ಲೀಡ್ ಬ್ಯಾಂಕ್ ಎದುರುಗಡೆ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಅಖಿಲ ಭಾರತ ಕಿಸಾನ್ ಸಭಾದ ಜಿಲ್ಲಾಧ್ಯಕ್ಷ ಭೀಮಶಂಕರ್ ಮಾಡಿಯಾಳ್ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಕಲಬುರಗಿ ನಗರದ ಲೀಡ್ ಬ್ಯಾಂಕ್ ಎದುರಿಗೆ ಏಪ್ರಿಲ್ 5ರಂದು ಕಿಸಾನ್ ಸಭಾ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿಭಟನೆಯ ಮೂಲಕ ರೈತರಿಗೆ ಹಾಗೂ ಕೃಷಿ ಕೂಲಿ ಕಾರ್ಮಿಕರಿಗೆ, ನಿರುದ್ಯೋಗಿ ಯುವಕ ಯುವತಿಯರಿಗೆ ಸ್ವಯಂ ಉದ್ಯೋಗಕ್ಕಾಗಿ ಸಾಲ, ರೈತರಿಗೆ ಸಮಯಕ್ಕೆ ಪರಿಪೂರ್ಣ ಸಾಲ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಲಾಗುವುದು ಎಂದು ತಿಳಿಸಿದರು. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಾನು ಮಾತಾಡ್ತಾ ಇದ್ದೇನೆ. ಏಪ್ರಿಲ್ 5ನೇ ತಾರೀಕು ಕಲಬುರಗಿಯ ಲೀಡ್ ಬ್ಯಾಂಕ್ ಎದುರುಗಡೆ ನಾವು ಎರಡೂ ಸಂಘಟನೆಗಳು ಜಂಟಿಯಾಗಿ ಬೃಹತ್ ಪ್ರತಿಭಟನೆ ಮುಖಾಂತರ ಇಡೀ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ರೈತರಿಗೆ ಮತ್ತು ಸ್ವಯಂ ಉದ್ಯೋಗ ಮಾಡೋ ಸಲುವಾಗಿ ನಿರುದ್ಯೋಗ ಯುವಕ ಯುವತಿಯರಿಗೆ, ಕೃಷಿ ಕೂಲಿ ಕಾರ್ಮಿಕರಿಗೆ ಸಮಯದ ಮೇಲೆ ಸರಿಯಾಗಿ ಸಾಲ ಕೊಡ್ಬೇಕಂಥೇಳಿ ಒತ್ತಾಯಿಸಿ ನಾವು 5ನೇ ತಾರೀಕು ಏಪ್ರಿಲ್ 5ರಂದು 11 ಗಂಟೆಗೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡೆವು. ಈಗಾಗಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಲವಾರು ಉದ್ದಿಮೆಗಳ ಕೋವಿಡ್ ಸಂದರ್ಭದಲ್ಲಿ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಲಾಗಿದೆ. ಆದರೆ ಈ ಭಾಗದ ನಮ್ಮ ಕಲ್ಯಾಣ ಕರ್ನಾಟಕದ ಏನು ರೈತರು ಭಾಳಷ್ಟು ಜ್ವಲಂತ ಸಮಸ್ಯೆಯನ್ನು ಇಟ್ಕೊಂಡು ರೈತರು ಆತ್ಮಹತ್ಯೆಗಳು ದಿನವಿಡೀ ನಡೀತಾನೇ ಇವೆ. ಸರ್ಕಾರಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಬರೀ ನಾವು ಬಡ್ಡಿ ಮನ್ನಾ ಮಾಡ್ತೇವೆ, ಹಂಗೆ ಕೊಡ್ತೇವೆ, ಹಿಂಗೆ ಕೊಡ್ತೇವೆ, ಸಮಯ ಸಾಲ ಕೊಡ್ತೇವೆ, 5 ಲಕ್ಷ ತನಕ ಕೊಡ್ತೇವೆ. ಯಾವುದೇ 1 ಎಕರೆ 2 ಇರ್ತಕ್ಕಂಥ ಸಣ್ಣ ಪುಟ್ಟ ರೈತರುಗಳಿಗೆ ಯಾವುದೇ ಬ್ಯಾಂಕ್ಗಳು, ಪ್ರತಿಯೊಂದು ಬ್ಯಾಂಕ್ಗಳಲ್ಲೂ ಸಹಿತ ದಲ್ಲಾಳಿಗಳು ಹುಟ್ಕೊಂಡಿದ್ದಾರೆ. ಈಗ ಎಕ್ಸಿಸ್ ಬ್ಯಾಂಕ್ ತೋರಿ, HDFC ಬ್ಯಾಂಕ್ ತೋರಿ, ICICI ಬ್ಯಾಂಕ್ ತೋರಿ, ಕೃಷ್ಣಾ ಗ್ರಾಮೀಣ ಬ್ಯಾಂಕು, SBI, ಆ ದಲ್ಲಾಳಿಗಳ ಮುಖಾಂತರ ಹೋದ್ರೂ ಮಾತ್ರ ಬ್ಯಾಂಕ್ ಕ್ರಾಪ್ ಲೋನಲ್ಲಿ, ಡೆವಲಪ್ಮೆಂಟ್ ಲೋನಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. 5% 10% ಬರೀ ಪರ್ಸೆಂಟೇಜ್ ತೊಗೊಂಡು ಸಾಲ ಸ್ಯಾಂಕ್ಷನ್ ಮಾಡ್ತಕ್ಕಂಥ ವ್ಯವಸ್ಥೆ ಕಲಬುರಗಿಯಲ್ಲಿ ನಡೀತಾ ಇದೆ. ಸಾಕಷ್ಟು ಸಾರಿ ನಾವು ಕಿಸಾನ್ ಸಭಾ ಅವ್ರ ಮೇಲೆ ಈ ಥರ ನಡೀತಾ ಇದೆ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಲೀಡ್ ಬ್ಯಾಂಕ್ಗಳಿಗೆ ಮತ್ತು ಸರ್ಕಾರಗಳಿಗೆ ಸಾಕಷ್ಟು ಮನವಿ ಪತ್ರ ಕೊಟ್ಟರೂ ಸಹಿತ ಯಾವುದೇ ಅವರು ಸುಧಾರಣೆ ಆಗಿಲ್ಲ, ಯಾವುದೇ ರೀತಿಯಿಂದ ಬದಲಾವಣೆ ಆಗಿಲ್ಲ. ಹೀಗಾಗಿ ಈ ರೈತರು ಮತ್ತು ಕೃಷಿ ಕೂಲಿ ಕಾರ್ಮಿಕರು, ನಿರುದ್ಯೋಗ ಯುವಕ ಯುವತಿಯರು ಏನು ಹೈನುಗಾರಿಕೆ ಮಾಡ್ತಾ ಇದ್ದಾರೆ, ಅವರು ಕುರಿ ಸಾಗಾಣಿಕೆ ಮಾಡ್ತಾ ಇದ್ದಾರೆ, ಸಣ್ಣ ಪುಟ್ಟ ಕಿರಾಣಿ ಅಂಗಡಿ ಮಾಡ್ತಾ ಇದ್ದಾರೆ, ಬಟ್ಟಿ ವ್ಯಾಪಾರ ಮಾಡ್ತಾ ಇದ್ದಾರೆ, ಅಂಥವ್ರಿಗೆ ಸಮಯಕ್ಕೆ ಸರಿಯಾಗಿ ನಾವು ಸಾಲ ಕೊಟ್ರಿ ಅಂದ್ರೆ ನಾವು ಬಿಸ್ನೆಸ್ ಮಾಡಿ ಬದುಕ್ತೇವೆ, ರಿಟರ್ನ್ ನಾವು ಅಮೌಂಟ್ನು ಸರಿಯಾದ ಸಮಯಕ್ಕೆ ಕಟ್ತೇವೆ ಅಂತ ಹೇಳಿದ್ರೆ ಯಾವುದೇ ಬ್ಯಾಂಕ್ಗಳು ಮುಂದೆ ಬಂದು ಅವ್ರಿಗೆ ಸಾಲ ಕೊಡೋಕೆ ತಯಾರಿಲ್ಲ. ಏನು ಸಬ್ಸಿಡಿ ಲೋನ್ಗಳಿವೆ, ಈ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇದೆ, SC/ST ಅಭಿವೃದ್ಧಿ ನಿಗಮ ಇದೆ, ಬಂಜಾರ ಅಭಿವೃದ್ಧಿ ನಿಗಮ ಇದೆ, ಈ BCM ಅಭಿವೃದ್ಧಿ ನಿಗಮ ಇದೆ, ಅವೆಲ್ಲ ಬರೀ ಬ್ರೋಕರ್ ತರ ಹೋದ್ರು ಮಾತ್ರ ಸಾಲಗಳು ಸ್ಯಾಂಕ್ಷನ್ ಆಗ್ತವ. ಬ್ರೋಕರ್ ತರ ಹೋಗ್ಲಿಲ್ಲ, ನಾವ್ರಿಗೆ ಪರ್ಸೆಂಟೇಜ್ ಕೊಡ್ಲಿಲ್ಲ ಅಂದ್ರೆ ನಿಜವಾದಂತ ಏನಲ್ಲ ರೈತರು ಯಾರು ಕೆಲಸ ಮಾಡ್ತಾರ ಅವ್ರಿಗೆ ಸಹಿತ ಆ ಯೋಜನೆಯಲ್ಲಿ ಯಾವುದು ಸ್ಯಾಂಕ್ಷನ್ ಆಗಿ ಅವ್ರಿಗೆ ಸಹಿತ ಸಾಲ ಸಿಗ್ಲಿಕ್ಕೆ ತಯಾರಿಲ್ಲ. ಇಂಥ ವ್ಯವಸ್ಥಿತ ಜಾಲ ಕಲಬುರಗಿಯಲ್ಲಿ ನಡೀತಾ ಇದೆ. ಅದರ ವಿರುದ್ಧ
ನಾವು 5ನೇ ತಾರೀಕು ಲೀಡ್ ಬ್ಯಾಂಕ್ ಅಧಿಕಾರಿಗಳಿಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಎರಡೂ ಕಡೆ ಅವತ್ತು ಪ್ರತಿಭಟನೆ ಹಮ್ಮಿಕೊಂಡಿವು. ರೈತರಿಗಾಗ ಇಲ್ಲಿ ತನ ಬಹಳಷ್ಟು ಕಷ್ಟದಿಂದ ಜೀವನ ಸಾಗಿಸ್ತಾ ಇದಾರ. ಇನ್ನು ಮುಂದೂ ಆ ಥರ ಮಾಡಬೇಡ್ರಿ. ಯಾಕಂದ್ರೆ ಡೆವಲಪ್ಮೆಂಟ್ ಭಾಳ ಮೊದಲೇ ಹೈದರಾಬಾದ್ ಕರ್ನಾಟಕ ನಮ್ಮ ಏನು ಕಲಬುರಗಿ ಇದೆಯಲ್ಲ ವಿಭಾಗೀಯ ಕೇಂದ್ರ, ಯಾವುದೇ ಕಂಪ್ನಿಗಳಲ್ಲಿ ಕೆಲಸ ಮಾಡಬೇಕು, ಮನಾರು ಇಂಜಿನಿಯರಿಂಗ್ ಕಲ್ತಾರ, ಡಿಪ್ಲೊಮಾ ಕಲ್ತಾರ, ಬೇರೆ ಬೇರೆ ಕೋರ್ಸ್ ಯುವಕರು ಕಲ್ತು ಅವ್ರು ಹೈದರಾಬಾದ, ಗೋವಾ, ಮುಂಬೈ, ಪುಣೆ ಈ ಥರ ಕೆಲಸಕ್ಕೆ ಹೋಗ್ಬೇಕಾಗ್ತದೆ. ಅವ್ರು ಇಲ್ಲೇ ತಮ್ಮ ಗ್ರಾಮದಲ್ಲಿ, ತಮ್ಮ ತಾಲೂಕಲ್ಲಿ, ಈ ನಗರದಲ್ಲಿ ಅವ್ರಿಗೆ ಕೆಲಸ ಮಾಡ್ಬೇಕಂದ್ರೆ ಸಮಯಕ್ಕೆ ಸರಿಯಾಗಿ ಬ್ಯಾಂಕ್ಗಳು ಸರಿಯಾಗಿ ಸಾಲ ಕೊಟ್ಟರು ಮಾತ್ರ ಉದ್ಯೋಗ ಮಾಡಿ ಅವ್ರ ಜೀವನ ಉಪಜೀವನ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಒಂದು ವೇಳೆ ಸಾಲ ಸಮಯಕ್ಕೆ ಸಗದೇ ಇದ್ದರೆ ಆ ಯುವಕರು ಏನು ಮಾಡ್ತಾ ಇದಾರ, ನಿರುದ್ಯೋಗಿಯಾಗಿ ಸುಳ್ಳು ಹೇಳೋದು, ಕಳ್ತನ ಮಾಡೋದು, ವ್ಯಭಿಚಾರ ಮಾಡೋದು, ಬೇರೆ ಬೇರೆ ಅಡ್ಡ ಮಾರ್ಗಗಳು ಹಿಡ್ಕೊಂಡು ದಾರಿ ತಪ್ಪಿಸ್ತಾ ಇದಾರ. ಮತ್ತು ಅವ್ರ ತಂದೆ ತಾಯಿಗೂ ಹೊರೆಯಾಗಿ ಆತ್ಮಹತ್ಯೆ ಮಾಡ್ತಕ್ಕಂಥ ಉದಾಹರಣೆಗಳು ಸಾಕಷ್ಟು ನೋಡ್ತಾ ಇದ್ದೇವೆ. ಯಾಕಂದ್ರೆ ಒಬ್ಬ ನೌಕರದಾರಾಗಿ ಅವರಿಗೆ ಬ್ಯಾಂಕ್ ಮತ್ತು ಬೇರೆ ಬೇರೆ ಪ್ರೈವೇಟ್ ಸಾಲ ಆಗಿ ಬ್ಯಾಂಕ್ ನೌಕರದಾರರು ಸಹಿತ ಆತ್ಮಹತ್ಯೆ ಮಾಡ್ಕೊಂಡು ಉದಾಹರಣೆಗಳು ಇಡೀ ಕರ್ನಾಟಕ ದೇಶದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂಥದ್ರ ಮಧ್ಯದಲ್ಲಿ ಎಜುಕೇಟೆಡ್ ಆಗಿ ಡಬಲ್ ಡಿಗ್ರಿ ಮುಗಿಸ್ತಾರ ಯುವತಿಯರು. ಅವ್ರಿಗೆ ಯಾವ ಬ್ಯಾಂಕ್ಗಳು ಶೈಕ್ಷಣಿಕ ಸಾಲ ಕೊಂಡಕ್ಕೆ ಸಹಿತ ಮುಂದೆ ಬರಲ್ಲ, ಉದ್ಯೋಗ ಬದುಕೋಕೆ ಸಹಿತ ಸಾಲ ಕೊಂಡಕ್ಕೆ ತಯಾರಿಲ್ಲ. ಹೀಗಾಗಿ ನಿರುದ್ಯೋಗ ಸಮಸ್ಯೆ ಜನದಿಂದ ಜನಕ್ಕೆ ಹೆಚ್ಚಾಗ್ತೇವೆ. ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಳೆ ಕಣ್ಣೀರು ಸುರಿಸ್ತೇವೆ. ಸುಳ್ಳು ಭರವಸೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದ ಮೇಲೆ ಬರೇ ಏನು ಉದ್ಯೋಗಗಳಿದ್ದಾರೆ, ಉದ್ಯೋಗಪತಿಗಳಿದ್ದಾರೆ, ಅವ್ರ ಪರವಾಗಿ ಮಾತ್ರ ಯೋಜನೆಗಳು ಜಾರಿ ಮಾಡ್ತಾ ಇದಾರ. ಈ ನಿರುದ್ಯೋಗ ಯುವಕರಿಗೆ ಸಲುವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯಾವುದು ಪರಿಪೂರ್ಣವಂತ ಯೋಜನೆ ಜಾರಿ ಮಾಡ್ತಾ ಇಲ್ಲ ಅಂತೇಳಿ ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ. ಅದಕ್ಕೆ ಏನು ಏಪ್ರಿಲ್ 5ನೇ ತಾರೀಕು ತಿಮ್ಮಾಪುರ ಸರ್ಕಾರ ಲೀಡ್ ಬ್ಯಾಂಕ್ ಇದೆ, ಅಲ್ಲಿ ಸಹಿತ ದೊಡ್ಡ ಪ್ರಮಾಣದ ಒಂದು ಪ್ರತಿಭಟನೆ ಮಾಡ್ತೇವೆ. ಅದು ಆದ ತಕ್ಷಣ ಮತ್ತೆ ಮಾನ್ಯ ಜಿಲ್ಲಾಧಿಕಾರಿ ಮೇಡಮ್ ಅವರು ಅವರೇ ಅಧ್ಯಕ್ಷತೆ ಇರ್ತಾರ. ಎಲ್ಲಾ ಬ್ಯಾಂಕ್ಗಳು ಸಮಯಕ್ಕೆ ಸರಿಯಾಗಿ ಸಾಲ ಕೊಡ್ಬೇಕಂದ್ರೆ ಅದರ ಅಧ್ಯಕ್ಷರು ಇರತಕ್ಕಂಥವ್ರು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು, ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು DC ಅವರು ಅವರೇ ಅಧ್ಯಕ್ಷತೆಯಲ್ಲೇ ಪ್ರತಿಯೊಂದು ಸಾಲ ಸೋಲ ನಡೀತಾ ಇದೆ. ಏನು ಯೋಜನೆ ಪ್ರಮಾಣ ರೈತರಿಗೆ ಕೊಡ್ತಾ ಇದ್ರಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕಡಿತುಕೊಳ್ತಾ ಇದೆ. ಏನು ಕೃಷಿ ಕೆಲಸಿಗೆ ಸಾಲ ಕೊಡಬೇಕು, ಹೆಚ್ಚಿಗೆ ಡಬಲ್ ಕೊಡ್ಕೋತ ಹೋದ್ರಾಗ ಮಾತ್ರ ಡೆವಲಪ್ಮೆಂಟ್ ಕೃಷಿ ಉದ್ಯೋಗ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಅವರಿಗೆ ಸರಳೀಕರಣಗೊಳಿಸಬೇಕು ಅಂತ ಹೇಳಿ ಒತ್ತಾಯಿಸಿ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೆವು. ಜಿಲ್ಲೆ ಎಲ್ಲ ಸುದ್ದಿಗೋಷ್ಠಿಯಲ್ಲಿ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರಾದ ಮೌಲಾ ಮುಲ್ಲಾ, ಮಲ್ಲಿಕಾರ್ಜುನ್ ಕೆಲ್ಲೂರ್, ಸಾಜಿದ್ ಅಹಮದ್, ಫಾತಿಮಾ ಶೇಖ್, ಶಾಹೀನ್ ಸುಲ್ತಾನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಅದ್ದೂರಿಯಾಗಿ ಜರುಗಿದ ಕೆಕೆಸಿಸಿಐ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ. ಏಪ್ರಿಲ್ 6ರಂದು ಕಲಬುರಗಿಯಲ್ಲಿ ಗಾಣಿಗ ಸಮಾಜದ ವಧುವರರ ಸಮಾವೇಶ. ವಿಜೃಂಭಣೆಯಿಂದ ಜರುಗಿದ ದೇವರ ದಾಸಿಮಯ್ಯ ಜಯಂತಿ. ಏಪ್ರಿಲ್ 5ರಂದು ಕಲಬುರಗಿ ಲೀಡ್ ಬ್ಯಾಂಕ್ ಎದುರು ಬೃಹತ್ ಪ್ರತಿಭಟನೆ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.